ಚಿಲ್ಲಾಗಿ ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ತಿನ್ನೋಣಂತೆ. ಅಲ್ಲಿ ವೆದರು ಮಸ್ತ್ ಆಗಿದೆಯಂತೆ, ಲೈಟಾಗಿ ಮಳೆ ಗಿಳೆ ಬರ್ತಿದೆಯಂತೆ. ಯಾವ ಕಡೆ ನೋಡಿದರು ದುಂಡು ದುಂಡು ಗುಂಡಲ್ಲಿ ಇವ್ರದ್ದು ಬರೀ ತುಂಡು ಬಗ್ಗೆ ಮಾತಾಡ್ತೀರಾ? ಕಾಲ್ಗಿಲ್ ಇದೆಯಂತೆ, ಅಟೆಂಡ್ ಮಾಡ್ಕೊಳ್ಳಿ, ನಾವು ಡ್ರೈವ್ ಮಾಡ್ತೀವಿ ಅಂತ ಡ್ರೈವಿಂಗ್ ಬಂದಿದ್ದೀವಿ. ಏನ್ ಬರೋದು ಚಿಪ್ಸ್ ಗಿಪ್ಸ್ ಎಲ್ಲ ತಗೋತಿದ್ರ ಇಲ್ಲಿ ನಾವು ಮತ್ತು ನಮ್ಮ ಲೋಕೇಶ್ ವಿತ್ ಗ್ರೀನ್ ಟೀ. ಸರಿ ಇಲ್ಲೇ ತಿನ್ನೋಣ, ಇದು ಫೇಮಸ್ ಅಂತ ಅನ್ಕೊಂಡು ಇವಾಗ ಆಜಾ ಹೋಗ್ತಿದೀವಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಈರುಳ್ಳಿ ಟೊಮೆಟೊ ಬೇಕು ಅಂತ ನಂಗೆ ತಲೆನೇ ಹೊಡಿಲ್ಲ ಲಿಟ್ರಲಿ. ನಾಯಿ ಕೊಡ್ದಂಗೆ ಅಷ್ಟೇ ಬರುತ್ತೆ. ಸುತ್ತಮುತ್ತವ್ರು ನೋಡಿದ್ರೆ ಕಿತ್ಕೊಂಡ್ ಬಂದ್ಬಿಟ್ಟವ್ರು. ಇವ್ರಿಗೆ ಗೊತ್ತು ನಮ್ಮ ಊರಲ್ಲಿ ಎಲ್ಲಿ ಏನೇನ್ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಯಾರ್ಯಾರಿಗೆಲ್ಲ ಈ ಬ್ಲಾಗ್ ನೋಡ್ತಿರೋರಿಗೆ ಲವ್ ಫೇಲ್ಯೂರ್ ಆಗಿದೆ ನಿಮ್ಮ ಹಾರ್ಟ್ ಅನ್ಕೊಳ್ಳಿ. ಫ್ರೆಂಡ್ಸು ಫಿಟ್ಟಿಂಗ್ ಹಾಕ್ಬಾರ್ದು, ಆಲ್ ಲೆವೆಲ್ ವೈರಲ್ ಮಾಡಿಸ್ಬಿಟ್ರು ಭಯ ಬರುತ್ತೆ. ಅಲ್ಲಿಂದ ಹೊಟ್ವಿ, ಇವಾಗ ಆನ್ ದಿ ವೇ ಇದೀವಿ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಅನ್ಕೊಡಿ. ಸೊ ನಮ್ಮ ಫಾರ್ಮ್ ಹೌಸು ಹೋಗಿ ಆರಾಮಾಗಿ ಏನೇನು ಪ್ಲಾನ್ ಮಾಡಬೇಕು, ಏನೇನು ಅಡುಗೆ ಮಾಡಬೇಕು ಏನು ಪ್ಲಾನ್ ಹಾಕಿಲ್ಲ, ಸುಮ್ಮನೆ ಮಾತಾಡ್ತಾ ಇದೀವಿ. ಮಾಡೋಣ ಅಂತ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಮಾಡೋಣ, ಏನೋ ಒಂದು ಮಾಡೋಣ, ಏನಾದ್ರೂ ಒಂದು ಹಾಗೆ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು ನಿಜ ಹೇಳ್ಬಿಡಿ. ಇದು ನೋಡಿದೀರಾ? ಇವಾಗಷ್ಟೇ ಹೊಸ ಬ್ಲಾಗ್ ಅಪ್ಲೋಡ್ ಮಾಡಿದೀನಿ, ನೋಟಿಫಿಕೇಶನ್ ಬಂತು ಅಂತ ಪ್ಲೇ ಮಾಡ್ತಾವ್ರ ಇಲ್ಲಿ. ಸಾರಿ ನಮ್ಮ ಮನೆಯಲ್ಲಿ ತಮ್ಮನೇಲಿ ತೋರಿಸಿದ್ನಲ್ಲ ನಿಮ್ಗೆ, ಅದಕ್ಕೆ ಹಂಗ ಅನಿಸ್ತಾ ಇದೆ ಅಷ್ಟೇ. ಬ್ಲಾಗ್ ನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ ಕಾರಲ್ಲಿ. ನೋಡ್ರೆಲ್ಲ ಗೊತ್ತಿ ನೀರ್ ತಗ ಆಯ್ತಪ್ಪ ನೋಡಿ. ಸೊ ಈಗಷ್ಟೇ ಅಪ್ಲೋಡ್ ಆಗಿದೆ, ನೀವು ನೋಡಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿ. ಓಕೆನಾ, ಕ್ವಾಲಿಟಿ ಚೆನ್ನಾಗಿದೆ. ಅಂಡ್ ಟಿವಿಲಿ ನೋಡಿದ್ರೆ ಬೆಟರ್, ಪಿಸಿಲಿ ನೋಡಿದ್ರು ಬೆಟರ್, ಟಿವಿಲಿ ನೋಡಿದ್ರೆ ಇನ್ನೂ ಬೆಟರ್. ಈಗ ನಾವು ಚನ್ನರಾಯಪಟ್ಟಣದ ಸಿಟಿ ಒಳಗಿದ್ದೀವಿ. ಸೊ ಇಲ್ಲೇ ಒಂದು ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಊಟ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ. ಇಲ್ಲೊಂದು ಜಾಗ ಇದೆ, ನಾನು ರೆಗ್ಯುಲರ್ ಆಗಿ ತಿನ್ನೋದು. ಸೊ ಅದು ನನಗೆ ನೆನಪಾಗ್ತಾ ಇಲ್ಲ ಎಲ್ಲಿದೆ ಏನು ಅಂತ ಅಂದ್ಬಿಟ್ಟು. ನಾನೇ ಮರ್ತೋಗಿದ್ದೀನಿ ಬ್ರೋ, ನಿಮ್ಮದೇ ಬ್ರೋ. ಸೊ ನಾನು ರೆಗ್ಯುಲರ್ ಆಗಿ ತಿನ್ನೋ ಜಾಗ ನನಗೆ ಮರ್ತೋಗಿದೆ, ಅದಕ್ಕೋಸ್ಕರ ಇಲ್ಲೊಂದು ಜಾಗ ಇದೆ. ಓಕೆನಾ, ಸೊ ಅದಕ್ಕೋಸ್ಕರ ಅಲ್ಲೇ ಹೋಗ್ಬಿಟ್ಟು ತಿನ್ನೋಣ. ಇದು ಕಾಣಿಸ್ತು, ಸರಿ ಇಲ್ಲೇ ತಿನ್ನೋಣ, ಇದು ಫೇಮಸ್ ಅಂತ ಅಂದ್ಕೊಂಡು ಇವಾಗ ಆಜಾ ಹೋಗ್ಬಿಡ್ತಿದೀವಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಗುರು. ನಮ್ಮೂರಾಗ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಆ ಜಾಗನ. ಅದೊಂದು ಗಲ್ಲಿ ಗೈಸ್, ಚಿಕ್ಕ ಗಲ್ಲಿ. ಆ ಗಲ್ಲಿ ಒಳಗೆ ಹೋದ್ರೆ ಒಳ್ಳೆ ಬಿರಿಯಾನಿ ಕುಷ್ಕ ಎಲ್ಲ ಸಿಗುತ್ತೆ ಗೈಸ್. ಲೋಕೇಶ್ ಕಳೆದೇ ಹೋಗ್ಬಿಟ್ಟಿದ್ರು ಗೈಸ್. ಆಕ್ಚುಲಿ ಮಾರ್ಕೆಟ್ ಎಂಜಾಯ್ ಎಲ್ಲ ಜನ ಇಷ್ಟು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈ ತರ ಜನನ ನಾನು ನಮ್ಮೂರಲ್ಲಿ ನಾನೇ ನೋಡಿಲ್ಲ. ನಿಮ್ ನಗು ಹೀಗೆ ಇರ್ಲಿ. ನೋಡ್ರಿ ಎಷ್ಟು ಜನ ಇದಾರೆ. ಯಾವ ನೀವು ನಮ್ಮೂರ್ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾನೆ ಅಂತ ಇರೋ ಬರೋರೆಲ್ಲ ನಾನು ನೋಡ್ತಾ ಇದಾರೆ. ಬೇಡ ಗೈಸ್ ನೋಡಿ ಗೈಸ್, ಇಲ್ಲಿ ನೀವೇನ್ ಮಾಡ್ತೀರಿ, ನೀವೇನ್ ಮಾಡ್ತೀರೋ ಅದೇ ಮಾಡ್ಸೋಣ. ಯಾರಣ್ಣ ಬೇರೆಯವ್ರಿಗ ರಶ್ ಅಷ್ಟಿದೆ. ಅಣ್ಣಾರು ಕನ್ಫ್ಯೂಸ್ ಆಗ್ಬಿಟ್ರು. ಚನ್ನರಾಯಪಟ್ಟಣ ಬಿಬಿ ರಶ್ಶು ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಲ್ಲ ನೋಡ್ರಿ. ಬ್ರೋ ಯಾರಲ್ಲಿ ಪ್ಲೀಸ್ ಸಮಾಧಾನ. ವೆಲ್ಕಮ್ ಟು ನಮ್ಮೂರಿಗೆ ವೆಲ್ಕಮ್. ಗೈಸ್ ಏನ್ ಗೊತ್ತಾ, ಸೊ ನಾವು ಯಾವ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ, ಅಲ್ಲಿ ಖಾಲಿ ಆಗ್ಬಿಟ್ಟಿದೆ, ಅದು ಪ್ರಾಬ್ಲಮ್ಮು. ನಾನು ಫಸ್ಟ್ ಏನು ಯೋಚನೆ ಮಾಡಿದ್ದೆ ಅದೇ ಜಾಗಕ್ಕೆ ಇವಾಗ ವಾಪಸ್ ಹೋಗ್ಬೇಕು. ಹೋಗೋಣ. ಫೈನಲಿ ನಾವು ಯಾವ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆ ಜಾಗಕ್ಕೆ ಬಂದಿದ್ದೀವಿ. ಹುಡುಕಿ ಸಿಕ್ಬಿಡ್ತು. ಆ್ಯಕ್ಚುಲಿ ನಾನೇ ಒಂಚೂರು ಮಿಸ್ ಹೊಡೆದ್ಬಿಟ್ಟೆ ಎಲ್ಲಿ ಏನು ಅಂತ ಅಂದ್ಬಿಟ್ಟು. ಸೊ ತೊಗೊಂಡಿದ್ದೀವಿ, ಇನ್ನೂ ಐಟಮ್ಸ್ ಬರೋದಿದೆ. ಈಗ ಸದ್ಯಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟಿದ್ದೀವಿ. ಆ್ಯಕ್ಚುಲಿ ಇನ್ನೇನು ಇವತ್ತು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬುದ್ಧಿವಂತರಾಗಿ ಯೋಚಿಸಿ ನಾವು ಪಾರ್ಸಲ್ ತೊಗೊಂಡಿದ್ದೇವೆ. ಜೋಶ್ ಇತ್ತು, ಮಾಡ್ಕೊಂಬಿಡೋಣ ಹಂಗೆ ಮಾಡ್ಕೊಂಬಿಡೋಣ ಹಿಂಗೆ ಮಾಡ್ಕೊಂಬಿಡೋಣ ಅಂತ. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ. ಸೊ ಹಾಗಾಗಿ ಏನು ಮಾಡ್ಕೋತೀವೋ ಬಿಡ್ತೀವೋ, ಟು ಬಿ ಆನ್ ಎ ಸೇಫರ್ ಸೈಡ್ ತೊಗೊಂಬಿಡೋಣ ಅಂತ ಅಂದ್ಕೊಂಡು ತೊಗೊಂಡ್ವಿ. ಆ್ಯಕ್ಚುಲಿ ಅಲ್ಲೂ ತೊಗೊಬೋದಿತ್ತು, ಬಟ್ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ರಿಸ್ಕ್ ತೊಗೊಳೋದು ಬೇಡ. ಅಕಸ್ಮಾತ್ ಮಾಡ್ಕೊಂಡ್ರು ಏನಾದ್ರು ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ. ನಮ್ಮ ಕಸಿನ್ಸ್ ಮನೆಗೆಲ್ಲ ಹೋಗ್ಬೇಕು, ಇಲ್ಲ ಅವ್ರು ಬರ್ತಾರೋ ಏನು ಕತಿನೋ ಗೊತ್ತಿಲ್ಲ ನನಗೆ.
ಸುಮಾರು ಪ್ಲಾನ್ಗಳಿದಾವೆ, ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾನೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಝೀರೋ ನಾಲೆಜ್, ಝೀರೋ ಐಡಿಯಾ ಏನಾಗ್ಬೋದು ಅಂತ ಅಂದ್ಬಿಟ್ಟು. ನಿಮ್ಗೆ ಹೇಳಕ್ಕೂ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಗೈಸ್, ಅಯ್ಯೋ ಓಕೆ ಎಲ್ಲ ಲೈಟಾಗಿ ಬರ್ತಾ ಇದೆ. ನಾನು ಏನಪ್ಪ ಇದ್ದಾನೆ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆರಾಯ ನಿಂತೆ ಹೋಗ್ಬಿಟ್ಟ ಅಂತ ಭಯ ಆಗ್ಬಿಡ್ತು. ಸೊ ಹೆವಿ ಸ್ಟ್ರಾಂಗ್ ಆಗಿ ಬಂತಲ್ಲ ಒಂಚೂರು ಹಿಂದೆ, ಬಟ್ ಇಲ್ಲಿ ಬರ್ತಾ ಒಂದು ಸ್ವಲ್ಪ ಸ್ಲೋ ಆಗ್ತಿದೆ. ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಬರ್ತಾ ಬಟ್ ಇಟ್ಸ್ ಓಕೆ. ಮಳೆ ಇಷ್ಟು ಬಂದ್ರು ಸಾಕು ನಮ್ಗೆ ಇದೇ ಬೇಕಾಗಿರೋದು. ಹಾಯ್ ಹೇಳಿ ಗೈಸ್. ಏನು ಗೊತ್ತಾ ಗೈಸ್, ನಮ್ಮ ಲೋಕೇಶ್ ಆಸೆ ಏನಂದ್ರೆ ಇವತ್ತು ನಾವೇನಾದ್ರು ಒಂದು ಸ್ಪೆಷಲ್ ಆಗಿ ಮಾಡೋಣ ಚಿಕನ್ ಐಟಮ್ ಅಲ್ಲಿ ಅಂತ. ಬಟ್ ಬಡ್ಡಿ ಮಗು ಎಲ್ಲ ಕಡೆ ಹುಡುಕ್ತಾ ಇದೀವಿ. ನಮ್ಮ ದುರ್ಲಕ್ ಹೆಂಗಿದೆ ಅಂದ್ರೆ ನಮಗೆ ಚಿಕನ್ ಸಿಗ್ತಾ ಇಲ್ಲ ಗೈಸ್. ಎಲ್ಲ ಬರೀ ಫಾರಂ ಕೋಳಿಗಳಿದಾವೆ. ನಮಗ್ ಬೇಕಾಗಿರೋದು ಬೈಲರು. ನೋಡ್ರಿ ಇಲ್ಲಿ ಫಾರಂ ಇದೆ, ಬೈಲರ್ ಎಲ್ಲೂ ಇಲ್ಲ. 2-3 ಕಡೆ ಹುಡ್ಕೊಂಬಂದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ವಾಪಸ್ಸು ಬಂದಿದ್ದ ದಾರಿಗೆ ಹೋಗ್ಬೇಕು. ಬಟ್ ಅಲ್ಲಿ ರಿಸ್ಕು ಏನಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಯಾರೋ ಒಂದು ರಿಸ್ಕ್ ತಗೊಂಡ್ಬಿಡೋಣ ಅಂತ ನಮ್ಮ ಲೋಕೇಶ್ ಬ್ರೋ ಹೇಳ್ತಾರೆ. ವಾಟ್ ಡು ಯು ಸೇ ಲೋಕೇಶ್ ಬ್ರೋ? ಔಟ್ ನೋಡ್ಕೊಂಬರೋಣ. ಬಂದಿದ್ದ ಜಾಗಕ್ಕೆ ವಾಪಸ್ ಹೋಗ್ಬೇಕು. ಅಲ್ಲೊಂದು ಕಣ್ಣು ಆಡ್ಸ್ಕೊಂಬಂದ್ಬಿಟ್ಟಿದ್ರೆ. ಆಕ್ಚುಲಿ ನಾವೆಲ್ಲ ಪಾಸ್ ಆಗಿ ಬಂದ್ಮೇಲೆ ನೀವು ಹೇಳಿದ್ದು ಬ್ರೋ ಹೆಂಗಾರಾಗ್ಲಿ ಇವತ್ತು ಟೈಮ್ ಇದೆ ಇನ್ನ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ನಾವು ಪಾರ್ಸಲ್ ತಂದಿದ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಬನ್ನಿ ಹೋಣ ವಾಪಸ್ ಅಲ್ಲಿಗೆ. ಚಿಕನ್ ಬೇಕು ಅನ್ನೋದು ಬೇಕೇ ಬೇಕು. ಫೈನಲಿ ನಾವು ಎಲ್ಲ ಅದು ಮುಟ್ಟಿದ್ರೆ ಭಯ ಬೀಳ್ತದೆ, ಅವಾಗಿಂದ ಹುಡುಕ್ತಾ ಇದೆ. ಸೊ ಎನಿವೆ ಫೈನಲಿ ಹುಡ್ಕೊಂಡು ವಾಪಸ್ಸು ಅದೇ ದಾರಿಲಿ ವಾಪಸ್ ಬಂದ್ವಿ. ನಾವು ಬಂದಿದ್ದ ಜಾಗದಲ್ಲೇ. ಸೊ ಇಲ್ಲೊಂದು ಜಾಗದಲ್ಲಿ ಸಿಕ್ತು. ಸೊ ಪಟ್ಟ ಅಂತ ಹೇಳ್ಬಿಟ್ಟು ತಗೋತಾ ಇದೀವಿ. ಇರಲಿಲ್ಲ ಆಮೇಲೆ ಬಂದು ಕುತ್ಕೋತದ ಗೈಸ್. ಇವಾಗ ನಮ್ಮ ಲೋಕೇಶ್ ಬ್ರೋ ಪಾಪ ನಾಯಿ ಮೇಲೆ ಕಾಲು ಹಾಕ್ಬಿಡೋರು. ಆ ನಾಯಿ ನಮ್ಮ ಲೋಕೇಶ್ ಬ್ರೋಗೆ ಒಂದು ಮುತ್ತು ಕೊಟ್ಬಿಡೋದು ಮಿಸ್ ಆಯ್ತು ಅಷ್ಟೇ. ಜಸ್ಟ್ ಎನಿವೆ ಏನೇನು ತೊಗೊಬೇಕಾಗಿತ್ತು ಏನು ಕತೆ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಈಗ ಇಟ್ಸ್ ನಾಟ್ ಮೈ ಮಿಸ್ಟೇಕ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಬ್ರೋ. ನಾನು ಹೇಳ್ತಾ ಇಲ್ಲ ನಿಮ್ಮ ಮಿಸ್ಟೇಕು ಅಂತ. ಹಾಕ್ಬಿಡೋರು. ಇಟ್ ಹ್ಯಾಪನ್ಸ್, ಆಕ್ಸಿಡೆಂಟ್ಸ್ ಗೊತ್ತಿಲ್ಲದೇ ಆಗೋದು. ಸೊ ಎನಿವೆ ಇವಾಗ ಹೋಗೋಣ. ಏನೇನು ಐಟಮ್ ಬೇಕು ಪ್ರತಿಯೊಂದು ಎಲ್ಲ ಗ್ರಾಸರೀಸಿಂದ ಹಿಡಿದೆಲ್ಲ ತೊಗೊಂಡಿದ್ದೀವಿ. ಬ್ರೋ ರೈಸೇ ತೊಗೊಂಡಿಲ್ವಲ್ಲ ಬ್ರೋ? ಇಂಥ ಬೇಕಪ್ ನನ್ನ ಮಕ್ಳು ಏನೋ ಮಾಡೋದು ಇದೆ ಅಂದ್ರೆ ನೀವು ಎಲ್ಲಂದೆ ಬ್ರೋ ರೈಸ್ ಇದೆ ಅಂತ? ರೈಸ್ ಪಾರ್ಸಲ್ ರೈಸ್ ಅಲ್ಲಿ ಹೋಗೋಣ. ಇಲ್ಲಿ ಸಿಗುತ್ತೆ, ಇಲ್ಲೇ ತಗೊಂಬರ್ತಿದ್ದಾರೆ ಗೈಸಿ. ಏನು ಗೈಸಿದು ಎಲ್ಲ ತಗೊಂಡ್ವಿ. ಇಂಪಾರ್ಟೆಂಟೇ ತಗೊಂಡಿಲ್ಲ. ಉಪ್ಪಿಲ್ಲ ಬ್ರೋ? ಉಪ್ಪಿರ್ಬೇಕೇನೋ. ಖಾರ ತಗೊಂಡಿದೀವಲ್ವಾ? ಏನಿದೆ ಏನಿಲ್ಲ ಒಂದು ಗೊತ್ತಾಗ್ತಾ ಇಲ್ವಲ್ಲ ಗುರು. ಬನ್ನಿ ಬ್ರೋ, ನನ್ನ ತಲೆ ದೇವರಡೆ ಇಷ್ಟೆಲ್ಲ ಓಡಲ್ಲ. ನೀವು ಅಡುಗೆ ಮಾಡೋ ಈ ಅಭ್ಯಾಸ ಇರೋರು ಬನ್ನಿ. ನೀವು ಈರುಳ್ಳಿ ಟೊಮೆಟೊ ಬೇಕು ಅಂತ ನನ್ನ ತಲೆನೇ ಓಡಿಲ್ಲ ಗೈಸ್. ಲಿಟ್ರಲಿ ನಾಯಿ ಕೊಡ್ದಂಗೆ ಅಷ್ಟೇ. ಲೋಕೇಶ್ ಬ್ರೋ ಫಾಲ್ಟ್ ಇಂದ ಏನಾಯ್ತು ಅಂತ ನಾನೇನು ಮಾಡಿಲ್ಲ. ನೀವೇ ಮಾಡಿದ್ದು ಏನ್ರಿ? ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಮಾಡಿಲ್ಲ. ಬ್ರೇಕ್ ಹಾಕ್ಬಿಟ್ಟು ನೋಡಿ ಗೈಸಲ್ಲಿ ನೀರ್ ಕುಡಿಯೋಣ ಅಂತ ಹೋದೆ. ಸಡನ್ ಆಗಿ ಕುರಿಗಳ ಡಬ್ ಅಂದ್ಬಿಟ್ವು. ಪಟ್ಟು ಅಂತ ಬ್ರೇಕ್ ಹಾಕಿದ್ದೆ. ನೀರ್ ಕುಡಿಯೋ ಟೈಮ್ ಅದು ಬೇರೆ ಕರೆಕ್ಟ್ ಆಗಿತ್ತು. ಏನ್ ಚಲ್ಕೊಂಡ್ಬಿಟ್ರ? ಸದ್ಯ ಸ್ವಲ್ಪ ಪ್ರೊಫೆಷನಲ್ ಆಗಿತ್ತು. ಚೆಲ್ಕೊಂಡ್ಬಿಟ್ರ ಅನ್ನೋದು. ಬರೀ ಇಂಥದೆಯ ಏನ್ ಪ್ಯಾಂಟ್ ಅಲ್ಲ ನೋಡಿ ಗೈಸ್ ಹೆಂಗ ಆಗ್ಬಿಡ್ತು. ನಗ್ತೀರಾ? ಕರೆಕ್ಟ್. ಲೋಕೇಶ್ ಬಾಯ್ ಪ್ರಾಬ್ಲಮ್ ತಪ್ಪು ಮಾಡಿದ. ಸುಮ್ಮನೆ ತಮಾಷೆ ಹೇಳಿದ ಅಷ್ಟೇ. ಅದೇನ್ ಬಿಡಿ ಕುರಿಗಳೆಲ್ಲ ಅಡ್ಡ ಬಂದ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಆಪ್ಷನ್ ಇರಲಿಲ್ಲ. ಪಟ್ಟ ಅಂತ ಹೊಡೆದೆ. ನೀರ್ ಬೇರೆ ಹಿಂಗ್ ಹಿಡ್ದಿದ್ದೆ, ಅದು ಎಳದ್ ಬಿಡ್ತು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನೋಡಿ ಗೈಸ್ಲಿ. ನಾವು ಹೋಗ್ಬಿಟ್ಟು ಚಿಕನ್ ತಗೊಂಬರೋ ಹೊತ್ತಿಗೆ ಇದೇ ಜಾಗದಿಂದ ಹೋಗಿದೀವಿ. ಅಲ್ಲ ಓಟ್ ಬರೋಣ, ನೀರ್ ತಗೊಂಬೇಕಲ್ಲ. ನೀವೇ ಹೇಳಿದ್ರಲ್ಲ ಮರ್ತೋಕೆ. ಹಾ ಸೊ ಗೈಸ್ ನೀರ್ ಗೀರ್ ಏನು ಇರಲ್ಲ. ಇಲ್ಲೆಲ್ಲ ಸೈಡ್ ನಿಂತವ್ರೆ. ಮಳೆ ಆ ಲೆವೆಲ್ಗೆ ಬಂದಿದೆ ಗುರು. ಅವಾಗ ಏನು ಇರ್ಲಿಲ್ಲ ಗುರು. ಓ ಕ್ರೇಜಿ ಮಳೆ ಇಬ್ರು. ಆ ಸೈಡ್ ನಮ್ಮ ಮಳೆ ಇರೋದು. ಕ್ರೇಜಿ ಮಳೆ ಬರ್ತದೆ ಗೈಸ್. ನೋಡಿ ಅಲ್ಲೆಲ್ಲ ಫುಲ್ಲು ಮಳೆ. ನಾವು ಆ ಸೈಡ್ ಹೋಗ್ಬೇಕು ಇವಾಗ. ಅಲ್ಲೇ ಹೋಗ್ತಾ ಇರೋದು. ಗುಡ್ ಮಳೆ. ಅಂತ ಪ್ಲಾನ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾನು ಮರ್ತೇ ಹೋಗ್ಬಿಟ್ಟೆ ಗುರು. ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ನನಗೆ ಮಳೆ ನೋಡಿ ಖುಷಿ ಆಗ್ತದೆ ನೋಡ್ರಿ ಗೈಸಲ್ಲಿ. ಲಿಟರಲಿ ಮಳೆ ಬರ್ತಾ ಇದೆ ಅಲ್ಲಿ. ಓಕೆ ಆಗ್ಲೇ ಇಲ್ಲೆಲ್ಲ ಏನು ಗುರು ಹಿಂಗ ಹಾರಿಸ್ತಾ ಇದೀನಿ ನಾನೇ ನೀರ್ನ. ನೋಡ್ರಿ ಆಯ್ತು ನೋಡಿ ಗೈಸ್. ಓ ಇಲ್ಲಿ ಬರುತ್ತೆ. ಸುತ್ತಮುತ್ತ ನೋಡಿದ್ರೆ
ಆಮೇಲೆ ಇಲ್ಲ ಇಯರ್ ಚೆನ್ನಾಗಿದೆ ಬರುತ್ತಾ ಖುಷಿ. ನಮ್ಮ ಲೋಕೇಶ್ ನೀರು ಹಾರಿಸಿ ನಾನು ನೀರು ಚೆಲ್ಕೊಂಡಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ, ನೀರು ಹಾರಿಸಿ ಅಂತಾರೆ ಗೈಸ್. ಅಲ್ಲೆಲ್ಲ ಫುಲ್ ಮಳೆ, ಇಲ್ಲೆಲ್ಲ ಸ್ಟಾರ್ಟ್ ಆಯ್ತು ನೋಡಿ ಆಲ್ರೆಡಿ. ಸ್ಟಾರ್ಟ್ ಆಯ್ತು ಬ್ರೋ. ಇಲ್ಲಿಂದ ವಿಂಡ್ ಎತ್ತು ಬಿಡೋದ ಗೈಸ್. ಒಳಗೆ ಬಂತು ನೀರು, ಅಷ್ಟು ಬರ್ತಾ ಇದೆ ಗುರು ಮಳೆ. ಪಟ್ಟಂತ ಒಂದ್ ಸ್ವಲ್ಪ ಮುಂದೆ ಬಂದಿದೆ, ಅಲ್ಲಿರ್ಲಿಲ್ಲ. 100 ಮೀಟರ್ಸ್ ಹಿಂದೆ ಇಲ್ಲ. ಹೌದು, ಆಕ್ಚುಲಿ ಏನೇನೋ ಅನ್ಕೊಂಡಿದ್ವಿ, ಕ್ಯಾಂಪಿಂಗ್ ಮಳೆ ಹಿಂಗಿದ್ರು ಇಲ್ಲ ಮಾಡೋಣ ಅಂತ. ನಾವ್ ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಮಳೆ ನೋಡಿ, ಫುಲ್ ಮಳೆ ಇಲ್ಲಿ. ಚಲ್ ಚಯ್ಯ 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 ಚಲ್ ಚಯ್ಯ 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 ಚಯ್ಯ. ಏನ್ ಬ್ರೋ ಇದು? ಈ ತರ ನೀರ್ ಹಾರ್ಸೋದೇ ಏನೋ ಒಂದು ಖುಷಿ ಆಗ್ಬಿಟ್ಟಿದೆ ಗುರುಗಳಿಗೆ ನೋಡ್ರಿ. ಬಟ್ ಬ್ರೋ ಬಂತು ಬ್ರೋ ನಮ್ಮ ಮನೆ. ಇನ್ನು ಎಗರ್ಸಿ ಅದ್ರಲ್ಲಿ ಅವ್ರೆ, ಇನ್ನು ಎಲ್ಲ ಎಗರ್ಸ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಎನಿವೆ ಬಂದ್ವಿ ನಾವು ನಮ್ಮ ಮನೆಗೆ. ಛತ್ರಿ ಬೇಕಾ? ಛತ್ರಿ ಏನಕ್ಕೆ ಬ್ರೋ? ಬೇಡ, ಪರವಾಗಿಲ್ಲ. ನೋಡಿ ಇಲ್ಲಿ ಮಳೆನೇ ನಿಂತೋಯ್ತು, ನಮ್ಮ ಮನೆ ಮುಂದೆ ಮಳೆನೇ ಇಲ್ಲ. ಬರ್ತಾ ಇದೆಯಾ? ಇಲ್ಲಿ ಮಳೆ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ. ಅಲ್ಲಿ ಮುಂದೆ ಅಲ್ಲಿ ಮುಂದೆ ಬರ್ತಾ ಇದೆ. ಇವಾಗ ಬಂತು. ಇವಾಗ ಇಲ್ಲಿ ಬಂತು. ಅಲ್ಲಿ ಬರ್ತಾ ಇತ್ತು ಮಳೆ, ಇಲ್ಲಿ ಬರ್ತಾರ. ಇವಾಗ ಬಂತೀವಿ. ಯೂಶಲ್ ಆಗಿ ಮಲೆನಾಡು ಕಡೆ ಎಲ್ಲ ಮಳೆ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಬಂದು ಪಾಚಿ ಹಿಡ್ದಿರುತ್ತೆ, ಕಾಂಪೌಂಡು ಗೀಪೌಂಡ್ ಎಲ್ಲ. ಇಲ್ಲಿ ನಮ್ಮನೆ ನೋಡಿ ಗೈಸ್, ಇಲ್ಲಿ ಪಾಚಿ ಹಿಡ್ದಿರೋದ. ನನಗೆ ಶಾಕ್ ಆಗ್ತಾ ಇದೆ. ನಾವು ಮಲೆನಾಡು ಕಡೆ ಇದೀವ, ಆಲ್ಮೋಸ್ಟ್ ಮಲೆನಾಡು ಬಾರ್ಡರೇ, ಬಟ್ ಆದರೂ ಈ ಥರ ಸ್ವಲ್ಪ ದೂರ ಹತ್ರ ಇದೆ, ಓಕೆನಾ? ಬಟ್ ಆದರೂ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ. ಫುಲ್ ಪಾಚಿ ಹಿಡಿದ್ಬಿಟ್ಟೈತಿ ಇಲ್ಲಿ. ಈ ಥರ ಎಲ್ಲ ಬೆಳೀತು ಅಂದರೆ ಅಕ್ಕ ಅವಾಗ ಮಳೆ ಆಗ್ತಿದೆ ಅಂತಲೇ ಅರ್ಥ. ಲೋಕೇಶ್ ಬ್ರಾ, ಏನು ಬ್ರಾ ಗ್ರೀನ್ ಕಲರ್ ಏನೋ ಸೊಪ್ಪು ತರೋದ್ರಲ್ಲಿ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀರಾ ಗೈಸ್? ನನಗೂ ಕೇಳಲಿಲ್ಲ ಗೈಸ್, ಶಿಸ್ತಾಗಿ ಹೋಗ್ಬಿಟ್ಟು ಕಿತ್ಕೊಂಡ್ಬಂದ್ಬಿಟ್ಟು ಅವ್ರು. ಇವ್ರಿಗೆ ಗೊತ್ತು ನಮ್ಮೂರಲ್ಲಿ ಎಲ್ಲಿ ಏನೇನು ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ, ಏನಕ್ಕೆ ದುಡ್ಡು ಕೊಟ್ಟು ತೊಗೊಬೇಕು. ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ ಇಲ್ಲಿ ನ್ಯಾಚುರಲಾಗಿ ಫ್ರೀಯಾಗಿ ಸಿಗುತ್ತೆ ಅಂತ. ಇವ್ರಿಗೆ ಗೊತ್ತು ನ್ಯಾಚುರಲ್ ಪುದೀನ ಅಷ್ಟೇ ಗೈಸ್, ಬೇರೆ ಏನೇನು ಸಿಗಲ್ಲ. ನಾನು ನಾರ್ತ್ಗೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ, ಬಿಕಾಸ್ ಅಲ್ಲಿ ಏನೇನೋ ಸಿಗೋವು. ಹೋಗೋಣ ಆಯಿತು. ಸೊ ಈಗ ಸಿಕ್ತು, ಹೋಗೋಣ ಬನ್ನಿ. ನಾನು ಹೋಗ್ಲಿಲ್ಲ, ಹೇಳಿದ್ಬಿಟ್ಟು ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಸೊ ಅವರೇ ಹೋಗ್ಬಿಟ್ಟು ತಂದ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಎಲ್ಲಿ ಸಿಗುತ್ತೆ ಅಂತ. ನೋಡಿ ಗೈಸ್, ನನ್ನ ಸ್ವಂತ ಬ್ರ್ಯಾಂಡು. ಎಲ್ಲರೂ ಕೇಳ್ತಿರ್ತಲ್ಲ KGK ಯೂಟ್ಯೂಬ್ ಬಿಟ್ಟು ಬೇರೆ ಏನು ಮಾಡ್ತೀಯ ಅಂತ. ನೋಡಿ ನಂದೇ ಒಂದು ಸ್ವಂತ. ನೋಡಿ ಇನ್ನೂ ನೋಡ್ಕೊಡ್ಬೇಕಾ? ನೋಡಿ ನಮ್ಮ ಲೋಕೇಶ್ ತೆಗೆದು ತೋರಿಸ್ತವ್ರೆ. ಇಲ್ಲ ಅಷ್ಟು ಕಡಿಮೆನಾ? ನನಗೆ ಗೊತ್ತಿಲ್ಲ, ಅಷ್ಟು ಕಡಿಮೆ ಹೆಂಗೆ ಮಾರ್ತಾವ್ರೆ? 6 ರೂಪಾಯಿ ಏನು ಬರುತ್ತೆ ಅದ್ರಲ್ಲಿ ಗೊತ್ತಿಲ್ಲ. 6 ಕಡ್ಡಿ ಬರ್ತದೆ. 1 ರೂಪಾಯಿ ಕಡ್ಡಿ ಹಂಗಿರ ಪರವಾಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತು? ಯಾರು ಅವರ್ ಲಾಯಲ್ ಯೂಸರ್ ನಮ್ಮ ಬ್ರ್ಯಾಂಡ್ದು. ಪ್ಯಾಕೆಟ್ ಮೇಲೆ ಓಕೆ. ಸೊ ಇಲ್ಲಿ ಸ್ವಲ್ಪ ಇನ್ನಷ್ಟು ತರಕಾರಿಗಳು ಬೇಕು, ಸೊಪ್ಪು ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಆಮೇಲೆ ಟೊಮೆಟೊ ಬೇಕು, ಮೆಣಸಿನ್ಕಾಯಿ ಬೇಕು. ಅದಕ್ಕೋಸ್ಕರ ತೊಗೊಳಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ ಶಾಪಿಂಗು, ಒಂದು ಸಂಸಾರನೇ ಮಾಡ್ಬೋದು ನಮ್ಮ ಮನೇಲಿ. ಆ ಲೆವೆಲ್ಗೆ ತೊಗೊಂಡೋಗ್ಬೇಕಲ್ಲ, ಅದನ್ನು 1 ನಯ ಪೈಸೆ ಏನೂ ಇರೋಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಓಹೋ ಆಗಲ್ಲ ಗುರು, ಫ್ಲಾಪ್ ಆಗ್ತಿದೆ. ನಾವೇನೋ ಅಂದ್ಕೊಂಡು ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ನೋಡಿ ಇಲ್ಲಿ ನೀರು ಎಷ್ಟು ನಿಂತಿದೆ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಇವಾಗಲ್ಲ, ಇದಕ್ಕೆ ಮುಂಚೆನೂ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಎಲ್ಲ ಉಣ್ಕೋತಾ ಇದೆ. ಕಾಲಿಟ್ಟರೆ ಕಾಲು ಒಳಗಡೆ ಹೋಗ್ತಾ ಇದೆ. ಸದ್ಯ ಇನ್ನೂ ಜಾಸ್ತಿ ಒಳಗೋಗ್ಲಿಲ್ಲ, ಒಂದು ಲೆವೆಲ್ಗೆ ಹೋಯ್ತು ಅಷ್ಟೇ. ಪರವಾಗಿಲ್ಲ ಗುರು, ಇಲ್ಲೊಂದು ಚೂರು ಹಾರ್ಡಿದೆ, ಒಳಗೆ ಹೋಗ್ತಾ ಇದೆ. ನಮ್ಗೇನಿಲ್ಲ. ಅಯ್ಯೋ ಹೋಗೋಕ್ಕಾಗಲ್ಲ, ಆಗಲ್ಲ. ಏನೋ ಆಸೆ ಇಟ್ಕೊಂಡು ಏನೇನೋ ಸ್ಕೀಮ್ ಹಾಕ್ಕೊಂಡು ಬಂದ್ವಿ. ಕ್ಯಾಂಪಿಂಗ್ ಮಾಡೋಣ, ಅಡುಗೆ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ. ಅದು ಏನು ಗೊತ್ತಾ ಪ್ರಾಬ್ಲಮ್ಮು? ಇದೊಂದು ಸ್ವಲ್ಪ ಅಂಟು ಮಣ್ಣು. ಸೊ ನಾವೆಲ್ಲಿ ಕಾಲಿಡ್ತೀವೋ ಆ ಮಣ್ಣೆಲ್ಲ ಚಪ್ಪಲಿಗೆ ಅಂಟ್ಕೊಳ್ಳುತ್ತೆ. ಅದು ಹೋಗ್ತಾ ಇನ್ನೂ ಅಂಟ್ಕೊಂಡು ಚಪ್ಪಲಿ ತೂಕ ಆಗುತ್ತೆ. ನಾವು ನಮ್ಮ ಕಿಚನ್ಗೆ ಬಂದಿದ್ವಿ. ನಮ್ಮ ಲೋಕೇಶ್ ಬ್ರೋ ಇಲ್ಲೇ ಇದ್ದಾರೆ. ಇಲ್ಲಿ ನಾವು ನಮ್ಮ ಕುಕ್ ಲೋಕೇಶ್ ಬ್ರೋ. ಚಿಕನ್ನು ಆ್ಯಕ್ಚುಲಿ ಫ್ರಿಜ್ ಗಿಜ್ಜೆಲ್ಲ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ಉಪ್ಪು, ಖಾರ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಹಾಕ್ಬಿಟ್ಟು ಪಟ್ಟಂತ ಹೇಳ್ಬಿಟ್ಟು ಒಂದು ಸರಿ ಬೇಯಿಸ್ಬಿಟ್ಟು ಇಟ್ಬಿಡೋಣ. ಬೆಳಗ್ಗೆಗೆ ಮತ್ತಿನ್ನೊಂದು ಸರಿ ಬೇಯಿಸೋಣ. ಆಮೇಲೆ ಏನು ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ. ನಾಳೆ ಬೆಳಗ್ಗೆ ಬೇರೆ ಪ್ಲ್ಯಾನ್ ಇದೆ. ಸೊ ಈ ಚಿಕನ್ನಲ್ಲಿ ಬೇರೆ ಏನೋ ಮಾಡೋಣ ಅಂತ, ಅದಿರಲಿ ಸೈಡಿಗೆ. ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ನೋಡಿರಿ. ಸೊ ಕಬಾಬ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪ್ಲ್ಯಾನ್ ಇದ್ದಿದ್ದು ಹೊರಗಡೆ ಮಾಡೋಣ ಅಂತ ಹೇಳೋಣ, ಬಟ್ ಬೇಡ ಇಲ್ಲ ಹೊರಗಡೆ ಮಾಡೋದು. ಬಿಕಾಸ್ ಮಳೆ ಬರೋದು ಹೋಗೋದು ಎಲ್ಲ ಆಗ್ತಾಯಿದೆ, ಜೋರಾಗಿ ಬೇರೆ ಬರ್ತದೆ. ಸೊ ಅದಕ್ಕೋಸ್ಕರ ಇಲ್ಲೇ ತವಾನಲ್ಲಿ ಇದನ್ನು ತವಾ ಫ್ರೈ ಮಾಡ್ಕೊಳ್ಳೋಣ. ಕಬಾಬು ಬಿ ಬ್ಲಾಕ್ ಫ್ರೆಂಡ್ಲಿ ಬ್ರೋ. 1 ನಿಮಿಷ
ಸೌಟ್ ಆಡಿಸ್ತಾ ಇದ್ದೀರಲ್ಲ ಮಧ್ಯದಲ್ಲಿ. ಸುಮ್ಮನೆ ಹೇಳ್ದೆ. ಸೊ ಏನ್ ಗೊತ್ತಾ, ಇಲ್ಲೇ ಒಳಗಡೆನೆ ತವಾ ಫ್ರೈ ಮಾಡ್ಕೊಂಡ್ಬಿಡೋಣ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಎಲ್ಲೆಲ್ಲ ಹುಡುಕ್ಬಿಟ್ಟು ಸೌಟ್ ಗಿಟ್ ಎಲ್ಲ ತಗೊಂಡು ಅವ್ರ ಪಾಡಿಗೆ ಅವರು ತೊಳ್ಕೊಂಡು ನಮ್ದೇ ಮನೆ ಅವ್ರದೇ ಮನೆ. ಬಟ್ ಆದ್ರೂ ಅರ್ಥ ಆಯ್ತಲ್ಲ, ನಮ್ಮ ಮನೆಯಲ್ಲಿ ನಾನು ಇಟ್ಕೊಂಡು ನನಗೆ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಗೊತ್ತು. ಅವ್ರು ಎತ್ಕೊಂಡು ಹುಡುಕಾಡ್ತಾರೆ. ಏನು ನೋಡಿ, ಇನ್ನೇನೋ ಏನು ಹುಡುಕ್ತಿದ್ದೀರಾ? ಕುಕ್ಕರ್ ಹ್ಞೂ ಬ್ರೋ, ಇದೇ ಕುಕ್ಕರ್ ನನಗೆ ಗೊತ್ತು. ನೀವು ಬಾಯ್ಲ್ ಕೊಡಿ ಬೇರೆ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗಿದ್ದೀವಿ. ಬಟ್ ಅದನ್ನ ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ, ಬಿಡಿಸ್ಕೊಂಡೆಲ್ಲ ಪೇಷನ್ಸ್ ಇರಲ್ಲ. ನಮ್ಮ ಫಾರಮ್ ಇತ್ತು, ಫಾರಮ್ ಕೊಡಿ. ಸೊ ಅದಕ್ಕೆ ಬೇಡ ಅಂದಿದ್ದು, ಅದನ್ನ ಬಿಡಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಗೈಸ್, ಹಿಂಸೆ. ಸೊ ಏನಿದೆ, ನಾನು ಪ್ಲೇಟ್ ಸಿಕ್ತು. ನಮ್ಮ ಮನೇಲಿ ಏನಿದೆ ಅಂತ ನಮಗೂ ಗೊತ್ತಪ್ಪ. ಏಮ್ರಾ ಏಮ್ರಾ ಹಿಂಗೆಲ್ಲ ಸೂಪರ್ ಹಾಕಿ ನೋಡಿ ಗೈಸಲಿ, ನೋಡಿ ಹೆಂಗೆ ಎಷ್ಟು ಚಂದ ಇದೆ ಮರಯ್ಯ. ಅವತ್ತು ನಾವು ಫಾರ್ಮ್ ಹೌಸ್ ಹೋಗಿದ್ವಿ ಕೋಲಾರ ತಾನೇ ಅದು ನನಗೆ ಇನ್ನೂ ನೆನಪಿರೋದು. ಇವ್ರು ಏನೋ ಮ್ಯಾರಿನೇಟ್ ಮಾಡ್ಕೊಂಡು ತಂದ್ಬಿಟ್ಟಿದ್ರು, ಟೇಸ್ಟ್ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ. ಆ ಮನೆಯಲ್ಲೇನೆ ಪೆರಿ ಇದಿತ್ತು ಪೌಡ್ರು, ತಗೋ ರಜ್ಜಿ ಪೆರಿ ಪೌಡ್ರ್ ಉಳಿಸ್ಕೊಂಡು ಚಿಕನ್ ಪೆರಿ ವಿಂಗ್ಸ್ ಅಂತ ಮಾಡ್ಕೊಂಡು ತಿಂದಿದ್ದು. ಖಾಲಿ ಎಷ್ಟು ಸಕ್ಕದಾಗಿತ್ತು ಅಷ್ಟು ಸಕ್ಕದಾಗಿತ್ತು. ಮುಂದೆ ಫೈರ್ ಕ್ಯಾಂಪ್ ಹಾಕೊಂಡು ಫೈರ್ ಕ್ಯಾಂಪಲ್ಲೆಲ್ಲ ನಾವು ಬಿಸಿ ಮಾಡ್ಕೊಂಡು ಅದನ್ನು ತಿಂದ್ಬಿಟ್ವಿ. ಅದು ಒಳ್ಳೆ ಮೆಮೊರಿ. ಟೇಸ್ಟ್ ನೋಡ್ತಾ ಇದೀವಿ, ಚೆನ್ನಾಗಿಲ್ಲ. ಸ್ವಲ್ಪ ಉಪ್ಪು ಅಂತದ್ದು ಓಕೆ. ಬಟ್ ಓಕೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವು ಗಂಡು ಮಕ್ಕಳು ಅಡುಗೆ ಮಾಡ್ಕೊಬೇಕಾರೆ. ಇದು ನನ್ನ ಹಾರ್ಟ್ ಅಂದ್ಕೊಡಿ. ಇಲ್ಲ, ನನ್ನ ಹಾರ್ಟ್ ಬೇಡ, ಯಾರ್ದೋ ಒಬ್ಬರು ಆಯ್ತು. ಇಲ್ಲ, ಯಾರ್ದೋ ಒಬ್ಬರು ಆಯ್ತು. ಯಾರ್ಯಾರಿಗೆಲ್ಲ ಈ ಬ್ಲಾಗ್ ನೋಡ್ತಿರೋರಿಗೆ ಲವ್ ಫೇಲ್ಯೂರ್ ಆಗಿದೆ, ನಿಮ್ಮ ಹಾರ್ಟ್ ಅಂದ್ಕೊಡಿ. ನಿಮ್ಮ ಎಕ್ಸು ಹಿಂಗೆ ತರ ಕಚ ಅಂತ ಅದನ್ನು ಬಾಯಿ ಹಾಕೊಂಡು ಅವರು ನಾನು ನುಂಗಿದ್ದೀನಿ, ಅವ್ರು ಹುಡುಕ್ಬಿಟ್ಟಿರ್ತಾರೆ. ಇನ್ನೂ ಅಸಹ್ಯ ಹೇಳ್ತಾ ಇದ್ದೀನಿ. ಇದ್ರ ಸುಳ್ಳ ಸಾಮಾನ್ಯ. ಇವಾಗ ನಾವು ಏನು ಪಾರ್ಸಲ್ ತೊಗೊಂಬಂದಿದ್ವಿ, ಆ್ಯಕ್ಚುಲಿ ಇದನ್ನು ನಾನು ಕುಷ್ಕ ಏನಿತ್ತು ಅದಕ್ಕೆ ನೆಂಚ್ಕೊಳ್ಳೋಣ ಅಂತ ತೊಗೊಂಬಂದಿದ್ದು. ನೋಡಿದ್ರೆ ಇದು ನನಗೆ ಬಿಸಿ ಮಾಡ್ಕೊತಾ ಇದ್ವಿ, ಒಟ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಗೊತ್ತು ನಾವಿಬ್ಬರು ಇರೋ ಪರಿಸ್ಥಿತಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿ ನೀವೆಲ್ಲರೂ ಬ್ರೋ ಏನಾದ್ರು ಹಾಕಿದ್ರೆ ಸಿಟ್ಟಿಂಗು ಬಡ್ಡಿ ಮಕ್ಕಳು ಇದ್ರು ಅವರಿಬ್ರು ಸೇರಿ ಫ್ರೆಂಡ್ಸು ಸಿಟ್ಟಿಂಗ್ ಹಾಕ್ಬಾರ್ದು, ಆ ಲೆವೆಲಿಗೆ ವೈರಲ್ ಮಾಡಾಕ್ಬಿಟ್ರು, ಭಯ ಬರ್ಸ್ಬಿಟ್ರು. ಮನೆಯೆಲ್ಲ ಹೊಗೆ ಮಾಡಿಟ್ಬಿಟ್ಟಿದ್ದೀವಿ ಗುರು. ನಾವು ಕಬಾಬ್ ಮಾಡೋಕ್ಕೆ ಹೋಗ್ಬಿಟ್ಟು ನಮ್ಮ ಮಮ್ಮಿ ಏನಾದ್ರು ಇದ್ದಿದ್ದಿದ್ರೆ ದೇವರಾಣೆ ಇದನ್ನ ನಾನೇ ಮಾಡಿದ್ದಿದ್ರೆ ಈಗ ಬಂದಂಗೆ ಅಂದಿರೋರು. ಬಟ್ ವ್ಲಾಗಲ್ಲಿ ತೋರಿಸಲ್ಲ ಎಷ್ಟು ಹೊಗೆ ಆಗಿದೆ ಅಂತ. ಆಮೇಲೆ ಮನೆಗೆ ಹೋದ್ಮೇಲೆ ಈ ವ್ಲಾಗ್ ನೋಡಿದೆ ಗೊತ್ತು, ಸುಪ್ರಭಾತ ಕೇಳಬೇಕಾಗುತ್ತೆ. ಆಮೇಲೆ ಸರಿವೆ ನಮ್ಮ ಲೋಕೇಶ್ ಬಂದಿದ್ದಾರೆ, ಅವ್ರು ಮಾಡಿರುವ ತಿನಿಸುಗಳು ಇಲ್ಲಿದೆ ನೋಡಿ. ಸರಿವೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ವ್ಲಾಗ್ ಇರೋ ನೋಡಕ್ಕೆ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟೆಲ್ ಎಂಡ್ ಕೇರ್ ಕಿಪ್ಸ್ ಮಾಡಿ. ಗುರು ಅವನ ತಂದು ಗುದ್ದು ಬಿಟ್ಟು ಗುರು ಸೇಫಾಗಿ ಹೋಗ್ಬೇಕು. ಓಯ್ ತಡಿಯೋಣ.